Okay, good evening everyone. Last class ಅಲ್ಲಿ ನಾವು average acceleration ಕಲ್ತಿದ್ವಿ. ಈಗ ಅದ್ರದ್ದು ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. I will read the question now. As we learned earlier, when the object is dropped from a height, ಯಾವ್ದಾದ್ರು ಒಂದು ಆಬ್ಜೆಕ್ಟ್ ನ ಕೆಳಗೆ ಡ್ರಾಪ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇನಿಷಿಯಲಿ ನಮಗೆ ಆಕ್ಸಿಲರೇಷನ್ 0 ಇರುತ್ತೆ. ಆಸ್ ದ ಟೈಮ್ ಪಾಸಸ್ ಡಿಫ್ರೆಂಟ್ ಆಕ್ಸಿಲರೇಷನ್ ಬರ್ತಾ ಹೋಗುತ್ತೆ ಬಾಡಿ ಏನೇ ಡ್ರಾಪ್ ಮಾಡಿರೋ ಆಬ್ಜೆಕ್ಟ್ ಗೆ. ಸೊ ದೇ ಡ್ರಾಪ್ ಫ್ರಮ್ ದ ಹೈಟ್, ಇಟ್ ಟೇಕ್ಸ್ ಎ ಸ್ಟ್ರೇಟ್ ವರ್ಟಿಕಲ್ ಪಾತ್. ಮೇಲಿಂದ ಬಾಲ್ ಬಿಟ್ರೆ ಅಂದ್ರೆ ಅದು ಕೆಳಗಡೆಗೆ ಸ್ಟ್ರೈಟ್ ಆಗಿ ಬಂದು ಬೀಳುತ್ತೆ. ಬಿಫೋರ್ ಟಚಿಂಗ್ ದ ಗ್ರೌಂಡ್ ವೈಲ್ ಕಮಿಂಗ್ ಡೌನ್ ದ ವೆಲಾಸಿಟಿ ಆಫ್ ದ ಆಬ್ಜೆಕ್ಟ್ ಇನ್ಕ್ರೀಸಸ್ ಆಸ್ ಶೋನ್ ಇನ್ ದ ಫಿಗರ್. ಈಗ ನಮಗೆ ಮೇಲಿಂದ ಒಂದು ಬಾಲ್ ನ ಏನೋ ಒಂದು ಬಿಡ್ತಾ ಇದೀವಿ, ವಸ್ತುನ ಆಬ್ಜೆಕ್ಟ್ ನ ಕೆಳಗ್ ಬಿಡ್ತಾ ಇದೀವಿ, ಅದು ಕೆಳಗಡೆ ಡ್ರಾಪ್ ಆಗ್ತಾ ಆಗ್ತಾ ಅದ್ರ ವೆಲಾಸಿಟಿ ಇನ್ಕ್ರೀಸ್ ಆಗ್ತಿದೆ. ಸೊ ಇಲ್ಲೊಂದು ಫಿಗರ್ ಬರ್ತೀನಿ. 0 ಮೀಟರ್, ನೆಕ್ಸ್ಟ್ ವಿಲ್ ಬಿ ದ 10 ಮೀಟರ್, 40 ಮೀಟರ್, 50 ಮೀಟರ್, 60, 70, 8. ಇದು ಗ್ರೌಂಡ್ ಅಂತ ತಿಳ್ಕೊಂಡ್ರೆ ಈ ಬಾಲ್ ಕೆಳಗ್ ಬಿಟ್ರೆ ಸ್ಟ್ರೈಟ್ ಪಾತ್ ಅಲ್ಲಿ ಕೆಳಗ್ ಬೀಳುತ್ತೆ. ಬಟ್ ಇಟ್ ಹ್ಯಾಸ್ ಎ ಡಿಫ್ರೆಂಟ್ ವೆಲಾಸಿಟಿ ಅಟ್ ಎ ಡಿಫ್ರೆಂಟ್ ಟೈಮ್ ಇಂಟರ್ವಲ್. ಸೊ ಫಸ್ಟ್ ಇನಿಷಿಯಲಿ ಇದಕ್ಕೆ ಯಾವುದೇ ತರ ವೆಲಾಸಿಟಿ ಇರಲ್ಲ. ಸೊ ಇಟ್ ಕ್ಯಾನ್ ಬಿ ಟೇಕ್ ಸೆಕೆಂಡ್, ದ ಟೈಮ್ ವಿಲ್ ಬಿ 0 seconds, ಟೈಮ್ ಸೆಕೆಂಡ್. ಅದೇ ನನಗೆ ಇಲ್ಲೊಂದು 5 ಬಂತು, ಸೊ 5 ಮೀಟರ್ ಕೆಳಗ್ ಬಂತು, ಆವಾಗ ವೆಲಾಸಿಟಿ ಚೇಂಜ್ ಆಗುತ್ತೆ. ವಿ ಇಸ್ ಟೇಕನ್ ಆಸ್ ಅನ್ 9.8 ಮೀಟರ್ ಪರ್ ಸೆಕೆಂಡ್. ಫಾರ್ ದ ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಇಟ್ ಈಸ್ 1 ಸೆಕೆಂಡ್. ಓಕೆ, ಈಗ ಮತ್ತು ಕೆಳಗ್ ಬರ್ತಾ ಇದೆ ಬಾಲ್. ಇಟ್ಸ್ ಅಬೌಟ್ 20 ಮೀಟರ್ ಗೆ ಬಂದಿದೆ ಆಬ್ಜೆಕ್ಟ್. ಅಲ್ಲಿ ವೆಲಾಸಿಟಿ ಎಷ್ಟಿದೆ ಅಂತ ಹೇಳಿದ್ರೆ ಅದ್ರದ್ದು 19.6 ಮೀಟರ್ ಪರ್ ಸೆಕೆಂಡ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಪೀರಿಯಡ್ 2 ಸೆಕೆಂಡ್. ನೆಕ್ಸ್ಟ್ ಇಟ್ ಕಮ್ಸ್ ಡೌನ್, ಮತ್ತೆ ಬಾಲ್ ಕೆಳಗೆ ಬರ್ತಾ ಇದೆ. ಈಗ 45 ಮೀಟರ್ ಅಲ್ಲಿ ವೆಲಾಸಿಟಿ ಎಷ್ಟಿದೆ ಅದ್ರದ್ದು ಅಂತ ಹೇಳಿದ್ರೆ 29.4 ಮೀಟರ್ ಪರ್ ಸೆಕೆಂಡ್ ಅಟ್ ದ ಟೈಮ್ ಪೀರಿಯಡ್ ಆಫ್ 3 ಸೆಕೆಂಡ್ಸ್. ಓಕೆ, ಕಂಪ್ಲೀಟ್ ಆಗಿ ಬಾಲ್ ಕೆಳಗಡೆ ಬಿದ್ದಿದೆ, 80 ಮೀಟರ್ ಡಿಸ್ಟೆನ್ಸ್ ಬಂದಿದೆ. ಅಲ್ಲಿ ವೆಲಾಸಿಟಿ ಎಷ್ಟಿದೆ ಅಂತ ಹೇಳಿದ್ರೆ 39.2 ಮೀಟರ್ ಪರ್ ಸೆಕೆಂಡ್ at the time period of 4 seconds. ಇದು question. So at the different instance of time we have to calculate the acceleration, average acceleration. So ಈಗ ಫಸ್ಟ್, ಈಗ ಈ ಬಾಲ್ ಯು ಇಂದ ಸ್ಟಾರ್ಟ್ ಆಗಿದೆ, ಇಲ್ಲಿ 0 ಅಲ್ಲಿ ಇದೆ ಇನಿಷಿಯಲ್ ವ್ಯಾಲ್ಯೂ. 0 ಇಂದ ಫಸ್ಟ್ ಇನ್ಸ್ಟೆನ್ಸ್ ಆಫ್ ವಿ ವಿಲ್ ಬಿ 9.8. ಈಗ ನಮ್ಗೆ ಏನಂತ ಹೇಳಿದ್ರೆ ಆವರೇಜ್ ಆಕ್ಸಿಲರೇಷನ್. ಆವರೇಜ್ ಆಕ್ಸಿಲರೇಷನ್ ಫಾರ್ಮುಲಾ ಏನು? u minus v divided by t minus t1 period time. ಈಗ ನಮಗೆ ಟೈಮ್ ಪೀರಿಯಡ್ ಆವರೇಜ್ ಆಕ್ಸಿಲರೇಷನ್ ಬಿಟ್ವೀನ್ 0 seconds to 0 seconds to 1 second. ಇದ್ರಕ್ಕೆ ಆವರೇಜ್ ಆಕ್ಸಿಲರೇಷನ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಯು ಎಷ್ಟಿತ್ತು? 0 ಇದೆ. ಅಂಡ್ ಫೈನಲ್ ವೆಲಾಸಿಟಿ ಎಷ್ಟಿತ್ತು? 9.8 meter per second. Okay. First final 9.8 minus initial 0. Time period 1 second. 1 minus 0. It's about 9. 1 minus 0 is about, it's about 9.8 meter per second square. Okay. Next average velocity. Average velocity ಇಲ್ಲಿಂದ ಇಲ್ಲಿಗೆ ಬಂದಿದೆ ನಿಮಗೆ. The next instance of time ಗೆ average velocity ಇಲ್ಲಿಂದ ಇಲ್ಲಿಗೆ ಫೈಂಡ್ ಔಟ್ ಮಾಡಬೇಕು. ಸೊ ಇದರಲ್ಲಿ ಇನಿಷಿಯಲ್ ವ್ಯಾಲ್ಯೂ ಎಷ್ಟಾಗುತ್ತೆ? 9.8 ಆಗುತ್ತೆ. ಫೈನಲ್ ವ್ಯಾಲ್ಯೂ ಎಷ್ಟಾಗುತ್ತೆ? 19.16. ಸೊ ಈಗ ನೆಕ್ಸ್ಟ್ ವ್ಯಾಲ್ಯೂಗೆ ಫಸ್ಟ್ ಇನಿಷಿಯಲ್ ವ್ಯಾಲ್ಯೂ ಎಷ್ಟು, ಫೈನಲ್ ವ್ಯಾಲ್ಯೂ ಎಷ್ಟು? 19.6 meter per second. 19.6 minus 9.8. Time period 2 seconds. 2 seconds minus 1 second. It's about also 9.8 meter per second. Okay, ಈಗ ನಾವು ಥರ್ಡ್ ನೋಡೋಣ. ಥರ್ಡ್ ಆವರೇಜ್ ವೆಲಾಸಿಟಿ ಇಲ್ಲಿಂದ ಇಲ್ಲಿವರೆಗೂ ಎಷ್ಟಾಗುತ್ತೆ? ಸೊ ಇಲ್ಲಿ ಇನಿಷಿಯಲ್ ವ್ಯಾಲ್ಯೂ ಎಷ್ಟಿದೆ? 19.6 ಇದೆ. ಫೈನಲ್ ವ್ಯಾಲ್ಯೂ ಎಷ್ಟು ಬಂದಿದೆ? 29.4 meter per second ಇದೆ. ಸೊ ಇದು ಫಾರ್ಮುಲಾ ಫೈನಲ್ ವ್ಯಾಲ್ಯೂ 29.4 minus 19.6. Time period 2 seconds minus
3 minus 2. It's about almost, it's about also 9.8 meters second. Okay, next ಇಲ್ಲಿಂದ ಇಲ್ಲಿಗೆ average velocity ಎಷ್ಟಿದೆ ಅಂತ, ಇದರಲ್ಲಿ ಇನಿಷಿಯಲ್ ವ್ಯಾಲ್ಯೂ ಯಾವುದು 29, ಫೈನಲ್ ವ್ಯಾಲ್ಯೂ ಯಾವುದು 39.2. So it can be written as 39.2 minus 29.4 divided by 4 minus 3. It's also about 9.8 meters second. ಸೊ ನಮಗೆ ಒಂದು ಕನ್ಕ್ಲೂಡ್ ಮಾಡಬಹುದು ಈ ಪ್ರಾಬ್ಲಮ್ ಇಂದ ಅಂತ ಹೇಳಿದ್ರೆ, ಇಲ್ಲಿ ಆವರೇಜ್ ಆಕ್ಸಿಲರೇಷನ್ ವಿತ್ ರೆಸ್ಪೆಕ್ಟ್ ಟು ಈಚ್ ಸೆಕೆಂಡ್ ಸೇಮ್ ಅಂತ ಹೇಳ್ಬಿಟ್ಟು ಕನ್ಕ್ಲೂಡ್ ಮಾಡಬಹುದು. ಸೊ ಈಗ ನಮಗೆ 3 ಪಾಯಿಂಟ್ಸ್ ಗೊತ್ತಾಗಿದೆ. ಫಸ್ಟ್ ಪಾಯಿಂಟ್ ನಾವು ಪಾಠ ಮಾಡುವಾಗ ಏನ್ ಹೇಳಿದ್ವಿ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಹೇಳಿದ್ವಿ. ಸೆಕೆಂಡ್ ಪಾಯಿಂಟ್ ಏನ್ ಹೇಳಿದ್ವಿ, ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿದ್ವಿ. ಓಕೆ, ನೆಕ್ಸ್ಟ್ ವಿಲ್ ಬಿ ದ third point will be the average speed. Average speed is equals to distance traveled divided by time interval. Next, fourth point ಏನು ಹೇಳಿದ್ವಿ, average velocity. Average velocity formula displacement divided by time interval. Okay, fifth point ಏನು, average acceleration. It's a final velocity minus initial velocity divided by time interval. Okay, ಈ 4-5 ಪಾಯಿಂಟ್ ಮುಗ್ದಿದೆ. ಈಗ ನೆಕ್ಸ್ಟ್ ವಿ ಆರ್ ಮೂವಿಂಗ್ ವಿತ್ an graphical representation of motion. Okay, next topic will be the graphical representation of motion. ಇಲ್ಲಿ what is graphical representation means, it provides a visual representation how position, velocity, acceleration changes with time. ಯಾವ್ದಾರ ಒಂದು ವಿಜುವಲ್ ರೆಪ್ರೆಸೆಂಟೇಷನ್ ಮಾಡಬೇಕು, ಅದ್ರ ಕ್ವಾಂಟಿಟಿ ಅಂತ ಹೇಳಿದ್ರೆ we move with a graphical representation. ಸೊ ಆಯ್ತು, ಈಗ ಪ್ಲಾಟಿಂಗ್ ಆಫ್ ಗ್ರಾಫ್. ಈಗ ಇನಿಷಿಯಲಿ ಪ್ಲಾಟಿಂಗ್ ಆಫ್ ಗ್ರಾಫ್ ಸ್ಟಾರ್ಟ್ ಆಗ್ತದೆ, ಇವಾಗಲೇ ಪ್ಲಾಟಿಂಗ್ ಆಫ್ ಗ್ರಾಫ್ ಹೆಂಗೆ ಪ್ಲಾಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. Here the plot to plot the graph, let us use the data given in the vehicle moving on a straight road. ಯಾವ್ದೋ ಒಂದು ವೆಹಿಕಲ್ ಮೂವ್ ಆಗ್ತಿದೆ ಸ್ಟ್ರೇಟ್ ರೋಡ್ ಅಲ್ಲಿ, ಅದನ್ನ ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಹೆಂಗೆ ತೋರಿಸಬಹುದು. ಸೊ ಅದಕ್ಕೆ ಒಂದು ಟ್ಯಾಬ್ಲೆಟ್ ಕಾಲಮ್ ಕೊಟ್ಟಿದ್ದಾರೆ, ಟೇಬಲ್ ಮತ್ತೆ ಪೊಸಿಷನ್ ಕೊಟ್ಟಿದ್ದಾರೆ. ಫಾರ್ ದ ಟೈಮ್ ಪೀರಿಯಡ್ ವಿತ್ ರೆಸ್ಪೆಕ್ಟ್ ಟು ಡಿಫರೆಂಟ್ ಟೈಮ್ ಪೀರಿಯಡ್ ದೇ ಹ್ಯಾವ್ ಗಿವನ್ ದ ಪೊಸಿಷನ್ ಆಫ್ ದಿ ವೆಹಿಕಲ್. ಸೊ ಫಾರ್ ದ ಫಸ್ಟ್ 0 ಸೆಕೆಂಡ್ ಸ್ಟಾರ್ಟ್ ಆಗಿದೆ ಗಾಡಿ 0 ಮೀಟರ್ ಅಲ್ಲಿ ಇದೆ. ನೆಕ್ಸ್ಟ್ ಫಾರ್ ದ 1 ಸೆಕೆಂಡ್ ಇಟ್ ವಿಲ್ ಬಿ ಇನ್ 20 ಮೀಟರ್. Okay, next will be the 2 seconds 40 meter. 3 seconds it will be in the 60. 4 seconds it will be in the 80 meter distance. For the 5 second it will be in the 100 meter. For the 6th second it will be in the 120 meter distance ಅಲ್ಲಿ ಇದೆ. ಸೊ ಈಗ ಫಸ್ಟ್ ಹೆಂಗೆ, ಈಗ ಫಸ್ಟ್ ಯಾವ್ದೋ ಒಂದು ಗ್ರಾಫ್ ಶೀಟ್ ತಗೊಳ್ತೀರಾ, ಅದ್ರಲ್ಲಿ 2 ಆಕ್ಸಿಸ್ ನ ಮೆನ್ಷನ್ ಮಾಡಬೇಕು. ಫಸ್ಟ್ ಡ್ರಾ ಎ 2 ಪರ್ಪೆಂಡಿಕ್ಯುಲರ್ ಲೈನ್ಸ್ ಟು ಈಚ್ ಅದರ್ ಅಂತ ಹೇಳ್ತೀವಿ. 2 ಲೈನ್ ನ ನಾವು ಪರ್ಪೆಂಡಿಕ್ಯುಲರ್ ಲೈನ್ ನ ಡ್ರಾ ಮಾಡ್ತೀವಿ ಫಸ್ಟ್, ಕರೆಕ್ಟಾ? ಪರ್ಪೆಂಡಿಕ್ಯುಲರ್ ಲೈನ್. ಓಕೆ, ದೆನ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇಸ್ ಕಾಲ್ಡ್ as O here. And then we are having the horizontal line. ಈ horizontal ಲೈನ್ ನ ನಾವು ಯಾವಾಗ್ಲೂ ಎಕ್ಸ್ ಆಕ್ಸಿಸ್ ಅಂತ ಕರಿತೇವೆ. ವರ್ಟಿಕಲ್ ಲೈನ್ ನ ನಾವು ಯಾವಾಗ್ಲೂ ವೈ ಆಕ್ಸಿಸ್ ಅಂತ ಕರಿತೇವೆ. ಅಂಡರ್ಸ್ಟುಡ್? ಓಕೆ, ಫರ್ದರ್ ಇಲ್ಲಿ ನಮಗೆ ಏನೇನ್ ಟೈಮ್ ಪೀರಿಯಡ್ ಒಂದು ಸಿಕ್ಕಿದೆ, ಇನ್ನೊಂದು ಪೊಸಿಷನ್ ಇದೆ. ಸೊ ನಾವು ಯಾವಾಗಲೂ ಟೈಮ್ ಪೀರಿಯಡ್ ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್ ನ ಮೆನ್ಷನ್ ಮಾಡ್ತೀವಿ. ಟೈಮ್ ಪೀರಿಯಡ್ ನ ವಿತ್ ರೆಸ್ಪೆಕ್ಟ್ ಟು ವೈ ಆಕ್ಸಿಸ್ ವಿ ಆರ್ ಗೋಯಿಂಗ್ ಟು ಮೆನ್ಷನ್ ದ ಪೊಸಿಷನ್. ಓಕೆ, ಈಗ ಮಾರ್ಕ್ ಮಾಡೋಣ ಪಾಯಿಂಟ್ಸ್. ನಮಗೆ ಸೆಕೆಂಡ್ಸ್ ಅಲ್ಲಿ ಇದೆ. ಸೊ ಟೈಮ್ ಪೀರಿಯಡ್ ವಿಲ್ ಬಿ 0 ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. 1 ಸೆಕೆಂಡ್, 2 seconds, 3, 4, 5, 6, 7, 8 seconds. Okay, ಈಗ ನೆಕ್ಸ್ಟ್ ಡಿಸ್ಟೆನ್ಸ್ 40, 60, 20, 40, 30, 60, 80, 80, 100, 120. 0 ಪೊಸಿಷನ್ 0. ಓಕೆ, ಫೈನ್. ಇದಿಷ್ಟು ಗೊತ್ತಾಗಿದೆ. ಎಕ್ಸ್ ಆಕ್ಸಿಸ್ ಅಂದ್ರೇನು, ವೈ ಆಕ್ಸಿಸ್ ಅಂದ್ರೇನು. ಈಗ ನಾವು ಯಾಕೆ ಗೋಯಿಂಗ್ ಟು ಪ್ಲಾಟ್ ದ ಗ್ರಾಫ್ ವಿತ್ ರೆಸ್ಪೆಕ್ಟ್ ಟು ಟೈಮ್ as well as position. So for a 0 seconds 0 meter ಅಲ್ಲಿ ಇದೆ. So this will be the first point. And second point, 1 second ಗೆ ಗ್ರಾಫ್ ಎಲ್ಲಿ ಹೋಗುತ್ತೆ,
20 meter. So this will be the 1 second, 20 meter distance. This is about first point. Next, 2 seconds again. 40. It will go with that 40. 40. It is second. Next, third point 60. Okay. For the fourth point. 80. Next, for the 100. fifth point. For the sixth one. 180. Oh. 120. ಎಲ್ಲಾ ಪಾಯಿಂಟ್ಸ್ ಜಾಯಿನ್ ಮಾಡಿದ್ರೆ ನಿಮಗೆ ಒಂದು ಲೈನ್ ಸಿಗುತ್ತೆ. ಇದನ್ನ ನಾವೇನಂತ ಕರಿತೇವೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂತ ಕರಿತೀವಿ. ಫಸ್ಟ್ ಎಲ್ರು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಕ್ ಬಂದ್ರೆ ಅದಾದ್ಮೇಲೆ ಅದ್ರ ಕ್ವಾಂಟಿಟೀಸ್ ನ ಹೆಂಗೆ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ಒಂದು ಪಾರ್ಟ್, ಪ್ಲಾಟ್ ಮಾಡೋದು ಒಂದು ಪಾರ್ಟ್, ಆದ್ರೆ ಇದಕ್ಕೆ ಸ್ಕೇಲ್ ಬರೆಯೋದು ಇನ್ನೊಂದು ಪಾರ್ಟ್. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಎಕ್ಸ್ ಆಕ್ಸಿಸ್ ಅಂತ is equal to 1 unit. is equals to ಇಲ್ಲಿ ನೋಡಿ 1 unit is equals to 1 second. Okay. Y axis. Y axis equals to 1 unit is equals to 20 meter. This is the second part. ಈಗ ಇನ್ನೊಂದು ಎಕ್ಸಾಂಪಲ್ ಸಾಲ್ವ್ ಮಾಡೋಣ ಇದೇ ತರದ್ದು. ನೆಕ್ಸ್ಟ್ example. Okay. Next example will be the for a vehicle starting from the rest and speeding up the data position time and given the table, plot the position of the position time graph corresponding to it ಅಂತ ಕೇಳಿದ್ದಾರೆ ಕ್ವೆಶ್ಚನ್. ಸೊ ಟೈಮ್ ಕೊಟ್ಟಿದ್ದಾರೆ, ಅದ್ರ ನೆಕ್ಸ್ಟ್ ಪೊಸಿಷನ್ ಕೊಟ್ಟಿದ್ದಾರೆ. ಸೊ 0 seconds ಗೆ it will be in the 0 meter. For 2 seconds it will be on 1 meter. For the 4th second it will be on a 4 meter. 5th, 6th second it will be on 9th meter, and for the 8th second it will be on 16th meter. For the 10th second it will be on 25 meter. For the 12th second it will be on 36 meter. Okay. As we know that in order to plot the graph we draw a two perpendicular lines. Origin position will be 0 and this will be the y axis. Y axis ಗೆ ನಾವು ಏನ್ ಮಾರ್ಕ್ ಮಾಡಬೇಕು, ಪೊಸಿಷನ್ ನ ಮಾರ್ಕ್ ಮಾಡಬೇಕು. x axis ಗೆ ಏನ್ ಮಾರ್ಕ್ ಮಾಡಬೇಕು, have to mark the time. ಟೈಮ್ ಯಾವ್ದ್ರಲ್ಲಿ ಇದೆ ಅಂದ್ರೆ ಸೆಕೆಂಡ್ಸ್ ಅಲ್ಲಿ ಇರುತ್ತೆ. ಪೊಸಿಷನ್ ವಿಲ್ ಬಿ ಇನ್ ದ ಮೀಟರ್. ಓಕೆ, ನಮ್ದು ಲಾಸ್ಟ್ ಎಕ್ಸಾಂಪಲ್ ಏನಾಗಿತ್ತು ಅಂತ ಹೇಳಿದ್ರೆ ಯೂನಿಫಾರ್ಮ್ ಟೈಮ್ ಇದೆ ಇಲ್ಲಿ, ಬಟ್ ಯೂನಿಫಾರ್ಮ್ ಡಿಸ್ಟೆನ್ಸ್ ಇಲ್ಲ ಇಲ್ಲಿ. ಲಾಸ್ಟ್ ಎಕ್ಸಾಂಪಲ್ ಯೂನಿಫಾರ್ಮ್ ಡಿಸ್ಟೆನ್ಸ್ ಇತ್ತು, ಸೊ ವಿ ಗೆಟ್ ಎ ಸ್ಟ್ರೇಟ್ ಲೈನ್ ಅಂತ ಹಾರಿಜಾಂಟಲ್ ಸ್ಟ್ರೇಟ್ ಲೈನ್. ಬಟ್ ಇಲ್ಲಿ ನಮ್ಗೆ ಸಿಕ್ಕಲ್ಲ, ಯಾಕೆ ಅಂತ ಹೇಳಿದ್ರೆ ನಮಗೆ ಪೊಸಿಷನ್ ಡಿಫ್ರೆಂಟ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಡಿಫ್ರೆಂಟ್ ಟೈಮ್ ಪೀರಿಯಡ್. ಓಕೆ, ವಿ ಕ್ಯಾನ್ ರೈಟ್ ಆಸ್ 0, 2 ಇದು ಸೆಕೆಂಡ್ಸ್ ಇರುತ್ತೆ, 4, 6, 8, 10, 12 ಸೆಕೆಂಡ್. ಓಕೆ, ಟೈಮ್ ಪೀರಿಯಡ್ ಇಸ್ ಓವರ್. ಆದ್ರೆ ಬಟ್ ಇಲ್ಲಿ ಮೆನ್ಷನ್ ಮಾಡುವಾಗ ಒಂದೊಂದು ಯೂನಿಟ್ ಮೆನ್ಷನ್ ಮಾಡ್ಕೋಬೇಕಾಗುತ್ತೆ ನಾವು. ಯಾಕೆ ಅಂತ ಹೇಳಿದ್ರೆ ಒಂದೊಂದು ಯೂನಿಟ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಗ್ರಾಫ್ ಅಲ್ಲಿ ಮಾಡಿದ್ರೆ 5 ಯೂನಿಟ್ಸ್ ನ ಮೆನ್ಷನ್ ಮಾಡ್ಕೊಳ್ಬಹುದು. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕನ್ಸ್ಟೆಂಟ್, ಗ್ರಾಫ್ ಕನ್ಸ್ಟೆಂಟ್ ಇದೆ 36 ಮೀಟರ್ ವರೆಗೂ. ಸೊ ಐ ವಿಲ್ ಮಾರ್ಕ್ ಇಟ್ ಆಸ್ 1 ಯೂನಿಟ್ ಇಸ್ ಈಕ್ವಲ್ಸ್ ಟು 36 ಅಂತ ಹೇಳಿದ್ರೆ ಐ ವಿಲ್ ಮಾರ್ಕ್ ಇಟ್ ಆಸ್ 1 ಯೂನಿಟ್ ಇಸ್ ಈಕ್ವಲ್ಸ್ ಟು ಓಕೆ 4 ಮೀಟರ್ ಬೇಡ, 2 ಮೀಟರ್ ಗೆ ಮಾರ್ಕ್ ಮಾಡ್ಕೊಳ್ಳಿ. 2 ಮೀಟರ್ ಅಂತ ಹೇಳಿದ್ರೆ 1 ಯೂನಿಟ್ ಗೆ 2 ಮೀಟರ್ ಅಂತ ಹೇಳಿದ್ರೆ ಫಸ್ಟ್ 2, ನೆಕ್ಸ್ಟ್ ಒನ್ ವಿಲ್ ಬಿ ದ 4, 6, 8, 10, 12, 14, 16, 18, 20, 24, 26. ಇನ್ನು ಜಾಸ್ತಿ 36 ತನಕ ಮಾರ್ಕ್ ಮಾಡ್ಕೋಬೇಕು. ಬಟ್ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಮಾರ್ಕ್ ಫಾರ್ 26. ಓಕೆ, ಈಗ ಅಬ್ಸರ್ವ್ ಮಾಡಿ. ಫಸ್ಟ್ 0 ಸೆಕೆಂಡ್ ಗೆ ಎಲ್ಲಿದೆ ಪೊಸಿಷನ್, 0 ಮೀಟರ್ ಅಲ್ಲಿ ಇದೆ ಸ್ಟಾರ್ಟಿಂಗ್ ಪೊಸಿಷನ್. ನೆಕ್ಸ್ಟ್ ಸೆಕೆಂಡ್ 2 ಸೆಕೆಂಡ್ಸ್ ಗೆ ಎಲ್ಲಿದೆ ಪೊಸಿಷನ್, 1 ಮೀಟರ್. 1 ಮೀಟರ್ ಎಲ್ಲಿ ಬರುತ್ತೆ, 0 ಇನ್ ಬಿಟ್ವೀನ್, ಹಿಯರ್ 1 ಕಮ್ಸ್, 0 and 2 between. ಓಕೆ, 1 ಸೆಕೆಂಡ್ ಗೆ ಇಲ್ಲಿ ಬಂತು ಪೊಸಿಷನ್, ವೆಹಿಕಲ್ ಪೊಸಿಷನ್. ಅಂಡರ್ಸ್ಟುಡ್? ಓಕೆ, ನೆಕ್ಸ್ಟ್ 4 ಸೆಕೆಂಡ್ ಗೆ ಇಟ್ ವಿಲ್ ಬಿ ಆನ್ 4 and 4. 4 in 4. Okay, next 6th second it will be at 9 meter. Here 9, so it will be on 6.
9th meter. Okay. Next, 8th 8 and second it will 16. be on 16. 16. And Okay. 8 meter on 16. Now for the 10th meter it will be on 25. For the last one it will be on somewhere here 36. Hmm. For the center. Okay, you draw a line here. Let's see. It is not a straight line, it's a curved line. The body is moving in constant acceleration. Okay. You can see that it will be in a curved line. ನಾವು ಇದನ್ನು ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡಿದ್ರೆ ಇನ್ನೂ ನೀಟಾಗಿ ಕರ್ವ್ ಕಾಣುತ್ತೆ ನಮಗೆ ಇದರೊಳಗೆ. ಸೊ ನಾವು ನೆಕ್ಸ್ಟ್ ಟಾಪಿಕ್ ನಾವು ಫಿಸಿಕಲ್ ಕ್ವಾಂಟಿಟೀಸ್ ಗಳು ಗ್ರಾಫ್ ನೋಡಿ ಹೆಂಗೆ ಮೆಷರ್ ಮಾಡೋದು ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಟುಡೇ ವಿಲ್ ಫಿನಿಶ್ ಔಟ್ ಹಿಯರ್ ಇಟ್ ಸೆಲ್ಫ್. ಟುಡೇ ನಾವು ಇವತ್ತು ಏನ್ ಕ್ಲಾಸ್ ಅಲ್ಲಿ ಕಲ್ತಿದೀವಿ, ಏನ್ ಪಾಯಿಂಟ್ಸ್ ಗಳು ಇದುವರೆಗೂ ಕಲ್ತಿದೀವಿ, ಡಿಸ್ಪ್ಲೇಸ್ಮೆಂಟ್, ಡಿಸ್ಟೆನ್ಸ್ ಟ್ರಾವೆಲ್, ಟೋಟಲ್ ಆವರೇಜ್ ಆಕ್ಸಿಲರೇಷನ್, ಆವರೇಜ್ ವೆಲಾಸಿಟಿ, ಆವರೇಜ್ ಸ್ಪೀಡ್, ಇದೆಲ್ಲಾ ಕ್ವಾಂಟಿಟೀಸ್ ಗಳನ್ನು ಬೇಸಿಕ್ ಆಗಿ ಇಲ್ಲೇ ಕಲ್ತಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್. ನೀವು ಇಲ್ಲಿ ಬೇಸಿಕ್ ಸ್ಟ್ರಾಂಗ್ ಆಗಿ ಕಲ್ತ್ಕೊಂಡ್ರೆ ಇನ್ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಾಗ ಇದು ಎಂತದೇ ಪ್ರಾಬ್ಲಮ್ ಕೊಟ್ಟರು ನೀವು ಸಾಲ್ವ್ ಮಾಡ್ಬೋದು. ಇದು ನಾಟ್ ಓನ್ಲಿ 9th ಸ್ಟ್ಯಾಂಡರ್ಡ್ ಅವ್ರು ಕಲಿಬೇಕು ಅಂತಲ್ಲ, ಯಾವ್ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಯಾರ್ಯಾರು ಅಟೆಂಡ್ ಮಾಡ್ತಾ ಇದಾರೆ ಅವ್ರಿಗೆ ಬೇಸಿಕ್ ಸೈನ್ಸ್ ಯಾರಿಗ್ ಬೇಕೋ ಅವರೆಲ್ಲ ಇದನ್ನ ಕಲ್ತ್ಕೊಳ್ಬಹುದು. ಓಕೆ, ಥ್ಯಾಂಕ್ ಯು. ಈ ತರದ ವಿಡಿಯೋಸ್ ಬೇಕಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಮಾಡಿ. ಯಾರ್ಯಾರಿಗೆ ಈ ಲೆಸನ್ ಅರ್ಥ ಆಗಿದೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.